ನಮಸ್ತೆ ಡಿಯರ್ ಆಸ್ಪಿರೆಂಟ್ಸ್, ನಾನು ನಿಮ್ಮ ಪ್ರೀತಿಯ ಕಿಟ್ಟಿ ಸರ್. ಯಾರ್ಯಾರು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ನ ಬರೆದಿದ್ದೀರಾ, ನೀವು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ ಬರೆದ್ಮೇಲೆ ತುಂಬ ಗೋಲ್ಸ್ ಇರುತ್ತೆ, ಇಂಜಿನಿಯರಿಂಗ್, ಮೆಡಿಕಲ್, ಅಗ್ರಿಕಲ್ಚರ್ ಅಂತ. ಯಾರಾದರೂ ಅಗ್ರಿಕಲ್ಚರ್ ಒಂದು ಸೈನ್ಸ್ ಸೆಕ್ಟರ್ಗೆ ಹೋಗಬೇಕು ಅಂತಂದರೆ, ಅಗ್ರಿಕಲ್ಚರ್ ಅಂದರೆ ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್, ವೆಟರ್ನರಿ, ಫಾರೆಸ್ಟ್ರಿ ಮತ್ತು ಅಲೈಡ್ ಫಾರ್ಮ್ ಸೈನ್ಸ್ ಅಂತ ಕರೀತಾರೆ. ಈ ಕೋರ್ಸ್ಗಳಿಗೆ ನೀವು ಸೇರಬೇಕು ಅಂತ ಏನೋ ನಿಮ್ಮ ಇಚ್ಛೆ ಇದ್ದರೆ, ನೀವಾಗಿರ್ಬೋದು ಅಥವಾ ನಿಮ್ಮ ಮನೇಲಿ ಓದ್ತಿರೋ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅದು ಯಾರೇ ಈ ಒಂದು ಕರ್ನಾಟಕದಲ್ಲಿ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟಿಗೆ ಹೋಗಬೇಕು ಅಥವಾ ಬಿ ಎಸ್ ಸಿ ಅಗ್ರಿಕಲ್ಚರ್ ಮಾಡಬೇಕು, ಬಿ ಎಸ್ ಸಿ ಹಾರ್ಟಿಕಲ್ಚರ್ ಮಾಡಬೇಕು, ಬಿ ಎಸ್ ಸಿ ವೆಟರ್ನರಿ ಮಾಡಬೇಕು, ಬಿ ಎಸ್ ಸಿ ಫಾರೆಸ್ಟ್ರಿ ಮಾಡಬೇಕು ಅನ್ನೋರಿಗೆ ಒಂದು ಎಕ್ಸಾಮ್ ಇರುತ್ತೆ. ಸಿ ಇ ಟಿ ಆದಮೇಲೆ KCET ಅಂತ ಕರೀತಾರೆ. ಅದನ್ನ ಎಕ್ಸಾಮ್ ಆದಮೇಲೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಆ ಪ್ರಾಕ್ಟಿಕಲ್ ಎಕ್ಸಾಮ್ಸಲ್ಲಿ ನೀವು 50% ರಿಸರ್ವೇಷನ್ಸ್ ಇರುತ್ತೆ. ಏನು ಅಗ್ರಿಕಲ್ಚರ್ ಕೋಟಾ ಅಂತ ಕರೀತಾರೆ, ಅದರಲ್ಲಿ 50 ಮಾರ್ಕ್ಸ್ಗೆ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಇರುತ್ತೆ. ಏನಕ್ಕೆ ಹೇಳ್ತಾ ಇದ್ದೀನಿ, ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಸ್ನ ತುಂಬ ವಿದ್ಯಾರ್ಥಿಗಳು ಫೇಲ್ ಆಗ್ತಾರೆ ಮತ್ತು ಕಡಿಮೆ ಮಾರ್ಕ್ಸ್ ತಗೊಂತಾರೆ. ಇದರಿಂದ ಅವರ ಒಂದು ರ್ಯಾಂಕಿಂಗ್ಗೆ ತುಂಬ ಅಫೆಕ್ಟ್ ಆಗುತ್ತೆ. ಹಾಗಾಗಿ ಇದನ್ನ ಫುಲ್ಫಿಲ್ ಮಾಡೋಕ್ಕೆ ಒಂದಷ್ಟು ಮೊದಲೇನಾಗ್ತಾ ಇತ್ತು, ಅದನ್ನ ಪ್ರಾಕ್ಟಿಕಲ್ ಇರುತ್ತೆ. ಯಾಕೆಂದ್ರೆ ನೀವು ಹೋಗಿ ರಿಟರ್ನ್ ಎಕ್ಸಾಮ್ ಬರೀತಿಲ್ಲ, ನೀವು ಪ್ರಾಕ್ಟಿಕಲ್ ನೋಡಿ ಅದನ್ನ ಏನು ಮಾಡಬೇಕಾಗುತ್ತೆ, ಗುರುತಿಸಿ ಅಲ್ಲಿ ನೀವು ಎಕ್ಸಾಮ್ ಬರಿಬೇಕಾಗುತ್ತೆ, ಅದನ್ನ ಅಟೆಂಡ್ ಮಾಡಬೇಕಾಗುತ್ತೆ. ಪ್ರಾಕ್ಟಿಕಲ್ ಎಕ್ಸಾಮ್ ಅಂತ ಕರೀತಾರೆ. ಹಾಗಾಗಿ ಈ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ಗೆ ಹೆಲ್ಪ್ಫುಲ್ ಆಗೋ ಥರ ಬುಕ್ಸ್ಗಳು ಯಾವುದೂ ಇರಲಿಲ್ಲ ನಾನು ನೋಡಿದ ಮಟ್ಟಿಗೆ. ಇವನ್ ನಾವು ಅಗ್ರಿಕಲ್ಚರ್ ಎಕ್ಸಾಮ್ಸ್ ಬರೆದು ಹೋದಾಗ ನಾವು ಸಹ ಯಾವುದೂ ತರಲಿಲ್ಲ. ಹಳ್ಳಿ ಕಡೆ ಓದಿರೋರಿಗೆ ತುಂಬ ಗೊತ್ತಿರುತ್ತೆ ಏನಂತ, ಯಾವ್ಯಾವು ಕೂರಿಗೆ ಅಂದ್ರೇನು, ನೇಗ್ಲು ಅಂದ್ರೇನು, ನಗ ಅಂದ್ರೇನು, ಅಥವಾ ಅಲ್ಲಿ ಬೆಳೆಯೋ ಭತ್ತ, ರಾಗಿ ಅಥವಾ ವೆರೈಟಿ ಆಫ್ ಹಣ್ಣುಗಳು, ವೆರೈಟಿ ಆಫ್ ಬೀಜಗಳು ಎಲ್ಲ ನೋಡಿರ್ತಾರೆ. ಬಟ್ ಈ ಸಿಟಿಲಿ ಸ್ವಲ್ಪ ಗ್ರಾಮೀಣ ಭಾಗದಿಂದ ಹೊರತುಪಡಿಸಿ ನಗರ ಪ್ರದೇಶಗಳಲ್ಲಿ ಓದ್ತಿರೋ ವಿದ್ಯಾರ್ಥಿಗಳಿಗೆ, ಎಷ್ಟೋ ವಿದ್ಯಾರ್ಥಿಗಳು ಹಳ್ಳಿ ರೈತರ ಮಕ್ಕಳಾಗಿದ್ರು ಇನ್ನೂ ಅದನ್ನ ಗುರುತಿಸೋಕೆ ಆಗ್ತಿರಲ್ಲ. ಆ ಥರದ್ದು ಬೆಳವಣಿಗೆ ಆಗ್ತಾ ಇದೆ. ಆದ್ರೂ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಇದ್ರೆ ಅವ್ರಿಗೊಂದು ಹ್ಯಾಂಡ್ ಬುಕ್ ಅಂದ್ರೆ ಲೈಕ್ ಪ್ರಾಕ್ಟಿಕಲಿ ನೋಡಿ ಬರೆಯಂತ ಒಂದು ಎಕ್ಸಾಮ್ಸ್ಗೆ ಹೆಲ್ಪ್ ಮಾಡೋ ಥರ ಒಂದಷ್ಟು ಬುಕ್ಸ್ ಇರಲಿಲ್ಲ. ಆದರೆ ಈಗ ಒಬ್ಬ ವಿದ್ಯಾರ್ಥಿಗಳು ಮಲ್ಲೇಶ್ ರಾಥೋಡ್ ಅನ್ನೋ ಒಬ್ಬ ಆತರು ಈ ಥರದೊಂದು ಒಳ್ಳೆ ತುಂಬ ಅದ್ಭುತವಾದ ಬುಕ್ನ ಬರೆದಿದ್ದಾರೆ. ಗೊತ್ತಾಗ್ತಿದೆಯಾ? ಯಾಕೆಂತಂದರೆ ಇದು ಫುಲ್ಲಿ ಏನಿದೆ, ಈ ಪ್ರಾಕ್ಟಿಕಲ್ ಅಪ್ರೋಚ್ ಇದೆ. ಅಂದರೆ ಯಾವ ರೀತಿ ನಿಮಗೆ ಪ್ರತಿಯೊಂದನ್ನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದೆ. ಕುರ್ಪಿ ಅಂದ್ರೆ ಏನು, ಪ್ರತಿಯೊಂದು ಎಕ್ಸಾಮ್ಸ್ಗೆ ಹೆಲ್ಪ್ ಆಗೋ ಥರ ಪ್ರತಿಯೊಂದು ಪ್ರಾಕ್ಟಿಕಲ್ ಗಿಡಗಳು ಮತ್ತು ಯಾವ್ದ್ಯಾವ್ದು ಬೆಳೆಗಳು ಬೆಳೀತಾರೆ, ಯಾವ್ಯಾವ ಇದೆ ವಿತ್ ಫುಲ್ ಪ್ರಾಕ್ಟಿಕಲ್ ಆಗಿ. ಇದ್ರಲ್ಲಿ ಏನೇನು ಸ್ಪೆಷಾಲಿಟಿ ಇದೆ ಅಂತಂದರೆ, ಎಕ್ಸ್ಪರ್ಟ್ಲಿ ಆಥರೈಸ್ಡ್ ಬರೆದಿದ್ದಾರೆ. ಇದನ್ನು ಒಬ್ಬ ಆಥರ್, ಒಳ್ಳೆ ಗುಡ್ ಆಥರ್ ಬರೆದಿದ್ದಾರೆ. 850+ ಸ್ಪೆಸಿಮನ್ಸ್ ಇನ್ಕ್ಲೂಡೆಡ್ ಮಾಡಿದ್ದಾರೆ. ಮತ್ತು ಟಾಪಿಕ್ ವೈಸ್ ನೋಟ್ಸ್ ಮಾಡಿದ್ದಾರೆ ಇದರಲ್ಲಿ. ಗೊತ್ತಾಗ್ತಿದೆ. ಮತ್ತು ಐಡೆಂಟಿಫಿಕೇಶನ್, ಯಾವ ರೀತಿ ಐಡೆಂಟಿಫಿಕೇಶನ್ ಮಾಡಬೇಕು ಅನ್ನೋದು ಟಿಪ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಫೋಟೋಗ್ರಾಫ್ಸ್ ಕೊಟ್ಟಿದ್ದಾರೆ. ಗೊತ್ತಾಗ್ತಿದೆ. ನೀವು ಯಾವುದೇ ನೋಡಿದ್ರು ಇಲ್ಲಿ ಹೆಂಗಿರುತ್ತೋ ಅಲ್ಲಿ ಅದೇ ಥರ ಇರುತ್ತೆ. ನೀವು ಹೋಗಿ ಬೇಕಾದ್ರೆ ಅದನ್ನು ಐಡೆಂಟಿಫೈ ಮಾಡ್ಬೋದು. ಹಾಗಾಗಿ ಅದ್ರ ಕೊಟ್ಟಿದ್ದಾರೆ. ಮತ್ತು ನೆಕ್ಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದಾರೆ. ಯಾವ ರೀತಿ BSc ಫಾರ್ಮ್ಸ್ಗೆ ಏನಾದ್ರು ಬಟ್ ತುಂಬ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಇದನ್ನ ಆಲ್ರೆಡಿ ತುಂಬ ಜನ ವಿದ್ಯಾರ್ಥಿಗಳು ಓದಿ ಸೆಲೆಕ್ಟು ಆಗಿದ್ದಾರೆ. ಗೊತ್ತಾಗ್ತಿದೆ. ಹಾಗಾಗಿ ಈ ರೀತಿ ಒಂದು ಬುಕ್ಸ್ನ ಬೇಕಿತ್ತು. ಇದರ ಪ್ರಾಕ್ಟಿಕಲ್ ಆಗಿ ಎಲ್ಲದು ನೋಡಿ ಪ್ರತಿಯೊಂದನ್ನು ಕೊಟ್ಟಿದ್ದಾರೆ. ಓಕೆನಾ? ಯಾವ್ಯಾವ ಹಸುಗಳು ಬರ್ತವೆ ಮತ್ತು ಏನೇನು ಹಾಕ್ತಾರೆ, ಮ್ಯಾನ್ಯಲ್ ಆಗಿ ನೀವು ನೋಡಿದ್ರೆ ಗೊತ್ತಾಗೋಗ್ಬಿಡುತ್ತೆ. ಈ ರೀತಿಯ ಒಂದು ಪ್ರಾಕ್ಟಿಕಲ್ ಬುಕ್ ಥರನೇ ಅಂತ ಹೇಳ್ಬೋದು. ನೀವು ನೋಡಿದ್ರಿ, ಕುರಿ ವೆರೈಟಿ ಆಫ್ ತಳಿಗಳ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಯಾವುದು ಶೀಪ್ ಬ್ರೀಡ್ಸ್ಗಳು ಆಗಿರ್ಬೋದು, ಗೊತ್ತಾಗ್ತದೆ, ಎಲಗ, ಡೆಕನಿ, ಬನ್ನೂರು, ಕೆಂಗುರಿ ಈ ಥರದ್ದೆಲ್ಲ ಕೊಟ್ಟಿದ್ದಾರೆ. ತುಂಬ ಹೆಲ್ಪ್ಫುಲ್ ಆಗುತ್ತೆ. ಡಾಗ್ ಬ್ರೀಡ್ಸ್ ಆಗಿರ್ಬೋದು, ಪೌಲ್ಟ್ರಿ ಬ್ರೀಡ್ಸ್, ಎಲ್ಲ ಥರದ್ದು ಇದೆ ಇನ್ಫಾರ್ಮೇಷನ್. ನೀವು ಅಲ್ಲಿ ಹೋಗಿ ನೀವು ಐಡೆಂಟಿಫೈ ಮಾಡಿ ಈಸಿಯಾಗಿ ನೀವು ಎಕ್ಸಾಮ್ಸ್ನ ಪಾಸ್ ಆಗ್ಬೋದು. ಹಾಗಾಗಿ ನಿಮ್ಗೆ ಈ ಒಂದು ಬುಕ್ಕು ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ PUC ವಿದ್ಯಾರ್ಥಿಗಳಿಗೆ ನಾನು ಅದನ್ನು ಹೇಳ್ತಾ ಇದ್ದು. PUC ವಿದ್ಯಾರ್ಥಿಗಳಿಗೆ ನೀವೇನಾದರೂ ಪ್ರಾಕ್ಟಿಕಲ್ ಆಗಿ ನೀವೇನಾದರೂ ಎಕ್ಸಾಮ್ಸ್ ಅಟೆಂಡ್ ಮಾಡಬೇಕು ಅಂತಂದಾಗ ಕಡಿಮೆ ಟೈಮಲ್ಲಿ ನೀವು ಪ್ರಿಪೇರ್ ಆಗ್ಬಿಡ್ಬೋದು. ಗೊತ್ತಾಗ್ತಿದೆಯಾ? ಕಡಿಮೆ ಟೈಮಲ್ಲಿ ನೀವು ಪ್ರಿಪೇರ್ ಆಯಿತು ಅಂತಂದರೆ ಎಕ್ಸಾಮ್ಸ್ಗೆ ಈಸಿಯಾಗಿ ಬರಿಬೋದು. ಗೊತ್ತಾಗ್ತಿದೆಯಾ? ಮತ್ತು ಇದರಲ್ಲಿ ಇನ್ನೊಂದು ವಿಶೇಷ ಏನಂತಂದರೆ, ನಿಮಗೆ ಆ ಪ್ರಾಕ್ಟಿಕಲ್ ಬುಕ್ನ ನಾನು ನಿಮಗೆ ತೋರಿಸ್ತೀನಿ, ಬೇಕಾದ್ರೆ ನೋಡ್ತಾ ಇದ್ದೀರಾ ನೀವು. ಇದರಲ್ಲಿ ವೆರೈಟಿ ಆಫ್ ಇನ್ಫಾರ್ಮೇಷನ್ನ ಒಳಗೊಂಡಿದೆ. ಹಾಗಾಗಿ ನೀವು ತಗೊಂಡು ನೋಡ್ರಿ, ಗೊತ್ತಾಗುತ್ತೆ ಏನೇನು ಇದರಲ್ಲಿ ಇನ್ಫಾರ್ಮೇಷನ್ ಇದೆ. ಅಂದರೆ ಫೀಲ್ಡ್ ಕ್ರಾಪ್ಸ್ ಅಂದ್ರೇನು, ಪ್ಲಾಂಟೇಶನ್ ಕ್ರಾಪ್ಸ್, ಫ್ರೂಟ್ ಕ್ರಾಪ್ಸು, ವೆಜಿಟೇಬಲ್ ಕ್ರಾಪ್ಸು, ಫ್ಲವರ್ ಕ್ರಾಪ್ಸು, ಮತ್ತು ಮೆಡಿಕಲ್ ಆರೋಮ್ಯಾಟಿಕ್ ಕ್ರಾಪ್ಸು, ಆರ್ನಮೆಂಟಲ್ ಪ್ಲಾಂಟ್ಸು, ಮತ್ತು ಇಂಡಿಜಿನಿಯಸ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು, ಕೌ ಬ್ರೀಡ್ಸು, ಬಫೆಲೋ ಬ್ರೀಡ್ಸು, ಗೋಟ್ ಬ್ರೀಡ್ಸು, ಶೀಪ್ ಬ್ರೀಡ್ಸು,
ಪಿಗ್ ಬ್ರೀಡ್ಸು, ಡಾಗ್ ಬ್ರೀಡ್ಸು, ಪೌಲ್ಟ್ರಿ ಬ್ರೀಡ್ಸು, ಈ ಥರದ್ದೆಲ್ಲ ವೀಡ್ಸ್ ಇದೆ, ಮತ್ತು ಫುಡ್ಡರ್ ಕ್ರಾಪ್ಸ್ ಇದೆ, ಫಾರೆಸ್ಟ್ ಪ್ಲಾಂಟ್ಸ್ ಇದೆ, ಗ್ರೀನ್ ಮೆನ್ಯೂರ್ ಕ್ರಾಪ್ಸ್ ಇದೆ, ಇನ್ಸೆಕ್ಟ್ಸ್ ಆ್ಯಂಡ್ ಇಟ್ಸ್ ಟ್ರಾಪ್ಸ್ ಇದೆ, ಯಾವ ರೀತಿ ಟ್ರಾಪ್ಸ್ ಮಾಡ್ತಾರೆ ಇನ್ಸೆಕ್ಟ್ಸ್ನ, ಡಿಸೀಸಸ್ಸು ಗೊತ್ತಾಯ್ತು, ವರ್ಮಿ ಕಾಂಪೋಸ್ಟು, ಅಪಿಕಲ್ಚರು, ಪ್ರೊಟೆಕ್ಟೆಡ್ ಕಲ್ಟಿವೇಷನ್ಸು, ತುಂಬ ಇನ್ಫಾರ್ಮೇಷನ್ಸ್ ಇದೆ. ಫಿಶರೀಸು, ಫರ್ಟಿಲೈಸರ್ಸು, ಮೆನ್ಯೂರ್ಸು, ಕ್ಯಾಟಲ್ ಫೀಡ್ಸು, ಸ್ಪೈಸಸ್ಸು, ಮಾಡರ್ನ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಏನಿದೆ, ವೆಟರ್ನರಿ ಇಂಪ್ಲಿಮೆಂಟ್ಸ್ ಏನಿದೆ, ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದಾರೆ, ಮಾಡಲ್ ಕ್ವಶನ್ ಪೇಪರ್ಸ್ನು ಸಹ ಕೊಟ್ಟಿದ್ದಾರೆ. ಈ ರೀತಿ ಒಂದು ಕಂಪ್ಲೀಟ್ ಒಂದು ಗೈಡೆಡ್ ಬುಕ್ ಅಂತಲೇ ಹೇಳ್ಬೋದು. ತುಂಬ ವಿದ್ಯಾರ್ಥಿಗಳಿಗೆ ಹೆಲ್ಪ್ಫುಲ್ ಆಗೋದ್ರ ತುಂಬ. ಆಮೇಲೆ ಇದನ್ನ ತುಂಬ ಈ ಮಲ್ಲೇಶ್ ರಾಥೋಡನವರು ತುಂಬ ಪ್ರಾಕ್ಟಿಕಲ್ ಆಗಿ ಅವರು ಸಹ BSc MSc ಅಗ್ರಿಕಲ್ಚರ್ ಮಾಡಿ ಅವರು ಪ್ರಾಕ್ಟಿಕಲ್ ಆಗಿ ಸ್ಟೂಡೆಂಟ್ಸ್ನ ಕೋಚ್ ಮಾಡಿ ಮತ್ತು ಈಗ ಆಲ್ರೆಡಿ ಎಷ್ಟೊಂದು ವಿದ್ಯಾರ್ಥಿಗಳನ್ನ BSc ಅಗ್ರಿಕಲ್ಚರ್ಗೆ ಸೆಲೆಕ್ಟ್ ಮಾಡಿಸಿ ಅವರು ಸಹ ಒಂದು ಉತ್ತಮವಾದ ಇನ್ಫಾರ್ಮೇಷನ್ ನಾಲೆಡ್ಜ್ನ ಹೊಂದಿರುವ ಒಬ್ಬ ಆಥರ್ ಅಂತಲೇ ಹೇಳ್ಬೋದು. ಹಾಗಾಗಿ ಅದನ್ನು ಹುಡುಗರಿಗೆ, ನಾನು PUC ಹುಡುಗರಿಗೆ ರೆಕಮೆಂಡ್ ಮಾಡೋದು ಏನಂದರೆ, ಈ BSc ಅಗ್ರಿಕಲ್ಚರ್ ನೀವೇನು ಅಗ್ರಿಕಲ್ಚರ್ ಆಗಿರ್ಬೋದು, ಫಿಶರೀಸ್ ಆಗಿರ್ಬೋದು, ಯಾವುದೇ ನೀವು ಹೋಗ್ತೀನಿ ಅಂತಂತಂದರೆ ನಿಮಗೆ ಈ ಬುಕ್ಕು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ಪ್ರಾಕ್ಟಿಕಲ್ ಆಗಿ ನೀವೇನಾದರೂ ಎಕ್ಸಾಮ್ಸಲ್ಲಿ 50 ಮಾರ್ಕ್ಸ್ಗೆ ನಿಮ್ಗೆ 50 ಮಾರ್ಕ್ಸ್ ತೆಗಿಬೇಕು ಅಂತಂದರೆ ನಿಮಗೆ ಈ ಬುಕ್ಕು ತುಂಬ ಹೆಲ್ಪ್ಫುಲ್ ಆಗುತ್ತೆ. ನೋಡಿ, ನಿಮ್ಗೆ ಬೇಕು ಅಂತಂದರೆ ನೀವು ಇಲ್ಲಿ ಅವ್ರದ್ದು ಹ್ಯಾಂಡ್ ಬುಕ್ ಇದನ್ನ ಹಾಕಿರ್ತೀನಿ, ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿದೆ. ಪ್ರಾಕ್ಟಿಕಲ್ ಆಗಿ ಹೇಳಬೇಕು ಅಂತಂದರೆ ನಿಮಗೆ ಎಲ್ಲೂ ಹುಡಿಕೊಂಡು ಹೋಗೋಕ್ಕಲ್ಲ. ಕಡಿಮೆ ಟೈಮಲ್ಲಿ, ಅತಿ ಕಡಿಮೆ ಟೈಮಲ್ಲಿ ನೀವು ಪ್ರಿಪೇರ್ ಆಗೋಕ್ಕೆ ನಿಮ್ಗೊಂದು ಈಸಿ ಹ್ಯಾಂಡ್ ಬುಕ್ ಅಂತ ಕರಿಬೋದು. ವಿತ್ ಪ್ರಾಕ್ಟಿಕಲ್, ವಿತ್ ಪಿಕ್ಚರ್ಸ್, ನಿಮ್ಗೆಲ್ಲನೂ ಸಹ ಅದು ಒದಗಿಸ್ಕೊಡುತ್ತೆ. ಹಾಗಾಗಿ ಇದನ್ನು ಚೆನ್ನಾಗಿದೆ, ತಗೊಳ್ಳಿ. ತುಂಬ ವಿದ್ಯಾರ್ಥಿಗಳು ಹೇಳ್ಬೋದು, ಶೇರ್ ಮಾಡಿ. ನಿಮ್ಮ ಯಾರಾದರೂ BSc ಅಗ್ರಿಕಲ್ಚರ್ ಓದ್ತಿರ್ತಾರೆ ಅಥವಾ MSc ಅಗ್ರಿಕಲ್ಚರ್ ಹೋಗ್ಬೇಕು ಅಂದ್ಕೊಂಡಿರ್ತಾರೆ, ಅಲ್ಲಿ ಎಂಟ್ರೆನ್ಸ್ CET, ಅದು ಎಸ್ಪೆಷಲಿ KCET ಎಕ್ಸಾಮ್ಸ್ PUC ವಿದ್ಯಾರ್ಥಿಗಳಿಗೆ ಇದನ್ನು ರೀಚ್ ಮಾಡಿಸಿ, ಅವರಿಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ ಮಚ್.